ಆ ಅಶೋಕ ನಿಮ್ಮ ಬಗ್ಗೆ ಏನೋ ತಪ್ಪು ತಿಳ್ಕೊಂಡು ಈ ಥರ ಮಾಡಿದಾನಷ್ಟೇ. ನಡೆದಿದ್ದನ್ನ ದಯವಿಟ್ಟು ಮರ್ತ್ಬಿಡಿ ಚಿಕ್ಕಿ. ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್. ಬೇಡ ಅಪ್ಪು, ಬೇಡ. ನಾನು ನಿರ್ಧಾರ ಮಾಡಿಬಿಟ್ಟಿದ್ದೀನಿ. ನನ್ನ ಜೊತೆ ಇರೋದು ನಿಮ್ಗೆಲ್ಲ ಕಷ್ಟ ಆದರೆ ನಾನೇ ಬೇರೆ ಇದ್ಬಿಡ್ತೀನಿ. ಚಿಕ್ಕಿ, ಏನ್ ಮಾತಾಡ್ತಾ ಇದ್ದೀರಾ? ನೀನೇನು ನನ್ನನ್ನು ನಂಬ್ತೀಯ ಕಣೋ, ಆದ್ರೆ ಸೀತಾ ನನ್ನನ್ನು ನೋಡ್ತಿರೋದು ಇತ್ತೀಚೆಗೆ. ಆ ಅಶೋಕ ನನ್ನ ಬಗ್ಗೆ ಹೇಳಿದ್ದನ್ನೆಲ್ಲ ಅವಳು ನಂಬ್ಕೊಂಡು ನನ್ನ ಬಗ್ಗೆ ಏನಾದ್ರೂ ಅಪನಂಬಿಕೆ ಬಂದ್ರೆ, ಇಲ್ಲ ಅಪ್ಪು, ನನ್ಗದನ್ನೆಲ್ಲ ಫೇಸ್ ಮಾಡೋದಕ್ಕಾಗಲ್ಲ. ನನ್ಗ ಶಕ್ತಿ ಕೂಡ ಇಲ್ಲ. ನನ್ನ ಪಾಡಕ್ಕೆ ನಾನು ಎದ್ದು ಬಿಡ್ತೀನಿ. ಚಿಕ್ಕಿ, ನೀವ್ ಏನ್ ಮಾತಾಡ್ತಾ ಇದ್ದೀರಾ ಅಂತ ಗೊತ್ತಾ ನಿಮ್ಗೆ? ಯೋಚನೆ ಮಾಡಿ ಹೇಳ್ತಾ ಇದ್ದೀನಿ ಅಪ್ಪು. ಚಿಕ್ಕಿ, ಆ ಥರ ಏನೂ ಇಲ್ಲ ಚಿಕ್ಕಿ. ಅಶೋಕ್ ನಿಮ್ ಬಗ್ಗೆ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದ್ದಾನೆ ಅಷ್ಟೇ. ಸೀತನೂ ನಿಮ್ ಬಗ್ಗೆ ಯಾವತ್ತೂ ತಪ್ಪೇ ತಿಳ್ಕೊಂಡಿಲ್ಲ. ಚಿಕ್ಕಿ, ನೀವು ಏನೇನು ಯೋಚನೆ ಮಾಡಿ ತಲೆ ಕೆಡ್ಸ್ಕೊಂಬೇಡಿ. ನೀವೆಲ್ಲೂ ಹೋಗ್ತಿಲ್ಲ, ನೀವು ನಮ್ಮ ಜೊತೆನೇ ಇರ್ಬೇಕಷ್ಟೆ. ಇನ್ನೊಂದ್ಸಲ ನೀವು ಈ ಥರ ಯೋಚನೆ ಎಲ್ಲ ಮಾಡಕ್ ಹೋಗ್ಬಿಡಿ ಚಿಕ್ಕಿ. ಅಶೋಕಂಗೆ ನಾನು ಬುದ್ಧಿ ಹೇಳ್ತೀನಿ. ಅದೆಲ್ಲ ಬೇಕಾಗಿಲ್ಲ ಅಪ್ಪು. ನಿನಗೆ ನನ್ನ ಮೇಲೆ ಗೌರವ ಇದ್ರೆ ಒಂದು ಕೆಲಸ ಮಾಡು. ಹೇಳಿ ಚಿಕ್ಕಿ. ನನ್ನ ನಿನ್ನ ಮಧ್ಯೆ ಬಿರುಕು ತಂದವನ ಜೊತೆ ನೀರು ಕುಡಿದು ಇನ್ಯಾವತ್ತು ಆ ಅಶೋಕನ ಸ್ನೇಹ ನಿನಗೆ ಬೇಡ. ನಿನ್ನ ಅಶೋಕ್ ಸ್ನೇಹ ಇವತ್ತು ಇಲ್ಲಿಗೆ ಮುಗಿಬೇಕು. ಮುಗಿಯುತ್ತೆ ಅಂತ ನನಗೆ ಮಾತು ಕೊಡು ಕೊಡು. ಅದ್ಯಾವತ್ತೂ ಸಾಧ್ಯ ಇಲ್ಲ ಚಿಕ್ಕಿ. ಅಶೋಕ ಏನು ಅಂತ ನಂಗೆ ಗೊತ್ತು ಚಿಕ್ಕಿ.